ಹೀಗೆ ಮಿಡಿಲ್ ಕ್ಲಾಸ್ ಮನೇಲಿ ಹುಟ್ಟಿದಂತ ಒಬ್ಬ ಹುಡುಗ ತುಂಬಾ ಕಷ್ಟಪಟ್ಟು ಕ್ರಿಕೆಟ್ ಕೋಚಿಂಗ್ ತಗೊಂಡು ರಣಜಿ ಟೀಮಿಗೆ ಸೆಲೆಕ್ಟ್ ಆಗ್ತಾನೆ. ಕರ್ನಾಟಕದ ಮೇಲೆ ಮ್ಯಾಚ್ ಇರುತ್ತೆ. ಅವ್ರು ಇಡೀ ಡೆಲ್ಲಿ ಟೀಮ್ ಒಂದೇ ದಿವಸದಲ್ಲಿ ಔಟ್ ಆಗ್ಬಿಡುತ್ತೆ. ಇವ್ರ ಮೇಲೆ ಇಡೀ ಮ್ಯಾಚ್ ನಿಂತಿರುತ್ತೆ. ಇವರು ಮ್ಯಾಚ್ ಆಡಿದ್ರೆ ದೆಹಲಿ ಟೀಮು ಹೇಗೋ ಒಂದು ಮ್ಯಾಚ್ ಡ್ರಾ ಮಾಡ್ಕೋಬಹುದು, ಗೆಲ್ಬಹುದು. ಬಟ್ ಇವ್ರು ಏನಾರ ಔಟ್ ಆಗ್ಬಿಟ್ರೆ ದೆಹಲಿ ಸೋಲ್ತು ಅಂತ. ಸೊ ಹುಡುಗ ಬಂದು ರಾತ್ರಿ ಮಲಗ್ತಾನೆ. ರಾತ್ರಿ 3 ಗಂಟೆಗೆ ಅವನಿಗೊಂದು ಕರೆ ಬರುತ್ತೆ. ಅವರ ತಾಯಿ ಕರೆ ಮಾಡಿರ್ತಾರೆ. ಸೊ ಅವ್ರ ತಾಯಿ ಹೇಳ್ತಾರೆ, ನಿಮ್ಮ ತಂದೆ ತೀರ್ಕೊಂಡಿದ್ದಾರೆ, ತಕ್ಷಣ ಮನೆಗೆ ಬಾ ಅಂತ. ಸೊ ಆ ಹುಡುಗ ಒಂದ್ ಕಡೆ ಯೋಚನೆ ಮಾಡ್ತಾನೆ, ಇಲ್ಲಿ ಇಡೀ ತಂಡ ನನ್ನ ಮೇಲೆ ನಿಂತಿದೆ. ನನ್ನ ತಂದೆಯ ದೊಡ್ಡ ಕನಸು ನಾನು ಭಾರತೀಯ ಕ್ರಿಕೆಟ್ ಟೀಮ್ಗೆ ಆಡ್ಬೇಕು ಅನ್ನೋದು. ನಮ್ಮ ತಂದೆ ಅಂತೂ ಇಲ್ಲ, ಬಟ್ ಅವರ ಕನಸನ್ನ ನನಸು ಮಾಡುವಂತಹ ಜವಾಬ್ದಾರಿ ನನ್ನ ಮೇಲಿದೆ ಅಂತ ಅವನು ಮಾರನೇ ದಿನ ಕ್ರಿಕೆಟ್ ಗ್ರೌಂಡಿಗೆ ಹೋಗ್ತಾನೆ. 90 ರನ್ ಸ್ಕೋರ್ ಮಾಡಿ ದೆಹಲಿ ತಂಡವನ್ನ ಸೋಲೋದ್ರಿಂದ ತಪ್ಪಿಸಿ ಮ್ಯಾಚ್ ನ ಡ್ರಾ ಮಾಡಿ ಮಾರನೇ ದಿನ ಹೋಗಿ ತಮ್ಮ ತಂದೆಯ ಅಂತ್ಯ ಸಂಸ್ಕಾರವನ್ನ ಮಾಡ್ತಾನೆ. ಅವರ ತಂದೆ ಸತ್ತಂತಹ ದಿನಾಂಕ ಡಿಸೆಂಬರ್ 18. ಆಗ ಹುಡುಗನಿಗೆ 18 ವರ್ಷ. ಯಾವತ್ತು ಕೂಡ ನನ್ನ ತಂದೆ ನನ್ನ ಬೆನ್ನ ಹಿಂದೆನೆ ಇದಾರೆ ಅಂತ ತೋರ್ಸೋದಕ್ಕೆ ಅವನ ಜರ್ಸಿಯ ಹಿಂದೆ 18ನೇ ನಂಬರ್ನ ಹಾಕ್ಸ್ಕೊತಾನೆ. ಅವರು ಬೇರೆ ಯಾರು ಅಲ್ಲ, ನಮ್ಮ ಭಾರತೀಯ ಕ್ರಿಕೆಟ್ ತಂಡದ ದಂತಕತೆ ವಿರಾಟ್ ಕೊಹ್ಲಿ ಅವರು. ಸೊ ಇವತ್ತಿನ ಯುವಕರು ಬರೀ ವಿರಾಟ್ ಕೊಹ್ಲಿಯನ್ನ ಅವರ ಫ್ಯಾನ್ ಆಗೋದಲ್ಲ, ಅವರು ಹೇಗೆ ಅಷ್ಟು ಮಟ್ಟಕ್ಕೆ ಬೆಳೆದ್ರು, ಅವರು ಹೇಗೆ ಕಷ್ಟಗಳಿಂದ ನುಂಗಿ ಅವರ ತಂದೆಯ ಕನಸನ್ನ ನೆನಸು ಮಾಡಿದ್ರು, ಇವೆಲ್ಲವನ್ನು ಕೂಡ ತಿಳ್ಕೊಂಡು ಅವ್ರ ದಾರಿಲಿ ನಡಿಬೇಕೆ ಹೊರತು ಬರೀ ಅವರ ಜರ್ಸಿ ಹಾಕೊಂಡು ಸುತ್ತಾಡೋದಲ್ಲ.